ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯತ ಅಡಿಯಲ್ಲಿ ಬರುವ ವಾರ್ಡ್ ನಂ 6 ಅರಳದಿನ್ನಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆ ಕಂಡು ಬರುತ್ತಿದ್ದೆ. ಅವುಗಳೆಂದರೆ ಕುಡಿಯುವ ನೀರಿಗಾಗಿ 2 ಫಿಲ್ಟರ್ ನೀರಿನ ಸಾಧನ ಅಳವಡಿಸಿದರೂ ಅವುಗಳು ಚಲಾತಿಯಲ್ಲಿ ಇಲ್ಲ. ರಸ್ತೆಗಳ ಮೇಲೆ ನೀರಿನ ವಾಲಗಳ ಮುಖಾಂತರ ಚರಂಡಿ ನೀರು ಹರಿದು ಬರುತ್ತಿದ್ದೆ. ರಾಶಿ ರಾಶಿ ಕಸದ ರಾಶಿಗಳು ಕಾಣಬಹುದಾಗಿದೆ. ಮಹಿಳೆಯರಿಗೆ ಸ್ವಚ್ಛಾಲಯಗಳು ಇಲ್ಲದಂತಾಗಿದ್ದೆ. ಈ ಎಲ್ಲ ಸಮಸ್ಯೆಗಳು ವಾರ್ಡ್ ನಂ 6 ಸದಸ್ಯರಿಗೆ ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗೂ ಅರಳದಿನ್ನಿ ಗ್ರಾಮಸ್ಥರು ಆಲಮಟ್ಟಿ ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದರೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆಲಮಟ್ಟಿ ಗ್ರಾಮ ಪಂಚಾಯತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮೇಲೆ ಬೇಸರವನ್ನು ಉಂಟು ಮಾಡಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಮಾತನಾಡಿರುವ ಅರಳದಿನ್ನಿ ಗ್ರಾಮಸ್ಥರಾದ ಬಸವರಾಜ ಕೊಳ್ಳರ, ಲಕ್ಷ್ಮಣ ತಿಪ್ಪನ ಕೊಳ್ಳರ, ಧರ್ಮಯ್ಯ ಹಿರೇಂಥ, ನಂತರ ರೇಣುಕಾ ಕೊಳ್ಳರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅರಳದಿನ್ನಿ ನಗರ ಅಧ್ಯಕ್ಷರು ಆಗಿರುವ ಚಂದ್ರವ್ವ ತೆಲಗಿ ಈ ಸಮಸ್ಯೆಗಳ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ವರದಿ ರಾಜು ಭಜಂತ್ರಿ. ಮೇಮ್ ಬಿದ್ದು ಉಳ್ಳಾಡಿ ಹೋಗ್ತಾವು. ನೀರ ಭಾಳ ಹೊಲಸದವ್ರಿ. ಕಂಡಪಟ್ಟಿ ಹೊಲಸು ನೀರು ಬರ್ತೈತಿ. ಹೊಳ್ಳಿ ಎಲ್ಲ ನೀರು ಹೊಳ್ಳಿ ಟಾಕಿಗೆ ಜಗ್ತೈತಿ. ಕಂಡಪಟ್ಟಿ ಜ್ವರ ಊರಾಗ ತುಂಬೈತ್ರಿ. ಇದು ನೀರು ಕಂಡಪಟ್ಟಿ ಕೆಟ್ಟ ಹೊಲಸೈತಿ. ಟಾಕಿ ಇದು ಬಂದ್ ಆಗೈತಿ. ಇದು ನೀರಿನ ಫಿಲ್ಟರ್ ನೀರಿಂದ ಬಂದ್ ಬಿದ್ದು ಮತ್ತ 6 ತಿಂಗಳಾತು. ಟಾಕಿ ತೊಳೆದಿಲ್ರಿ. ಅದು ಒಂದು 4 ವರ್ಷ ಆತು. ಹೊಳಿ ನೀರು ಡೈರೆಕ್ಟ್ ಬಂದ್ ಬೀಳ್ತಾವು. ನಮಗೇನು ಸುಖ ಇಲ್ಲ. ಮಕ್ಕಳು ಮರಿ ಜಡ್ಡಿಲೇ ಬಿದ್ದೆವು. ಈಗ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ತಿಳಿಸ್ಯಾರೇನ್ರಿ ಅದನ್ನ? ಅವ್ರಿಗೆ ಎಲ್ಲಾರ್ಗಿ ಹೇಳೇವ್ರಿ. ರಾತ್ರಿ ಹೆಚ್ಚು ಹೇಳೇವ್ರಿ. ಹೊಲಸು ಬಂತು, ನೀರಿಂದ ಬಂತು, ಯಾರು ಬಂದಿಲ್ಲ. ವಾಟರ್ ಮ್ಯಾನ್ಗೆ ಹೇಳೇವು. ಅವ್ರೇನು ಅದನ್ನ ವಿಚಾರ ಮಾಡಿಲ್ರಿ ನಮ್ಮ ಮಾತ. ನಾ ಸಮಸ್ಯೆ ಬಗ್ಗೆ ಹರಿದಿಲ್ಲ ಅಂದಂಗ ಏನಿಲ್ರಿ. ಅವ್ರು ಯಾರು ಹಳ್ಳೆ ನೋಡಿಲ್ರಿ ಪಂಚಾಯತಿ ಅವ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಮ್ಮ ತೆಲಗಿರಿ. ಸಂಡಸಿನ್ಯಾಗ ವಾಲ್ ಕುಂದ್ರಸ್ಯಾರ್ರಿ. ಅಲ್ಲೇ ಹೇಳುದು, ಅದನ್ನ ಕುಡಿದು. ಮಕ್ಳಿಗೆ ಚಳಿ ಜ್ವರ ಬಂದವು. ನಮಗೆ ಟಾಯ್ಲೆಟಿಂದು ಪ್ರಾಬ್ಲಮ್ ಐತಿ. ಅದನ್ನೇನಾರ ನೀವು ಕ್ರಮ ತಗೊಂಡ್ರೆ ಸರಿ ರೀ. ಇಲ್ಲಿಕ್ಕಂದ್ರೆ ನಾವು ಸಾವಿಗೆ ಈಡ. ಬರ್ರಿ, ಬೇಕಾದ್ರೆ ಯಾರು ದೊಡ್ಡವ್ರು ಬಂದು ಅದನ್ನು ತನಿಖೆ ಮಾಡಿ ನೋಡು. ಐತ್ರಿ ಇಲ್ಲಿ. ನನ್ನ ಹೆಸರು ಬಿಮ್ಸಿ ಯಮನಪ್ಪ ವಾಲೇಕರ್. ಈ ದೇವಸ್ಥಾನ ಸುತ್ತಲೇ ಎಲ್ಲ ಗಲೀಜು ಭಾಳ ಐತಿ. ಫಿಲ್ಟರ್ ನೀರು 2 ಇಟ್ಟಾರ ಒಂದು ಬಾದ್ ಆಗೈತಿ. ಮತ್ತು ಇಲ್ಲಿ ಯಾರು ಹೇಳಿದ್ರು, ನೀನು ಅಧ್ಯಕ್ಷ ಅವ್ರು ಎಲ್ಲರೂ ಬಂದಿದ್ರು ಹೇಳಿದ್ರು, ಒಬ್ಬರು ಅದು ಕಿವ್ಯಾಗ ತೊಗೊಲಿಲ್ಲ. ಮತ್ತು ಹಿಂಗಾದ್ರೆ ಅದು ಮಲೇರಿಯಾ ಆಗಿ ಅದು ಆಗಿ ಇದು ಆಗಿ ಅಂತೇಳಿ ಹುಡ್ರು ಜಡ್ಡಿಲಿ ಬಿದ್ದಾವು. ಕೆಮ್ಮಕತ್ತಾರ, ನೆಗಡಿ ಐತಿ. ಮತ್ತು ಹಿಂಗಾಯ್ಕ್ಯಾರ ಒಬ್ಬರು ಇತ್ತಾಗ ಯಾರು ಎನ್ಕ್ವೈರಿ ಮಾಡವಲ್ರು. ಇದಕ್ಕೆ ಹೆಂಗೆ ಅದಕ್ಕೆ ಏನಾರ ಆಧಾರ ಐತೋ ಇಲ್ಲ, ಯಾರು ಬಂದು ಕೇಳ್ತಾರೋ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಗೆ. ಹೊಳಿಲಿಂದ ನೀರು ಬರ್ತೈತಿ. ಅವು ಸುಡಾ ನೀರು ಕುಡಿದ್ಗಳನ್ನ ಅದು ಜಡ್ಡೂ ಬರ್ತೈತಿ. ಹಿಂಗಾಗಿ ಮತ್ತು ಅವಕ್ಕೆ ಏನು ಪರಿಹಾರ ಐತೋ ಇಲ್ಲ. ಸ್ವಚ್ಛತೆ ಅನ್ನೋದು ಒಂದು ಇದು ಉಳಿದಿಲ್ಲ. ಈಗಿನ ಮೆಂಬರ್ಗಳು ಏನದಾರ ಒಂದು ಸ್ವಚ್ಛತಾ ಮಾಡಂಗಿಲ್ಲ, ಏನೂ ಇಲ್ಲ. ಅವ್ರು ಹೇಳಿದ್ರೆ ನನಗೇನು ಗೊತ್ತು ನಿನಗೇನು ಗೊತ್ತು ಅಂತಾರೆ. ಈ ಫಿಲ್ಟ್ರ್ ನೀರು ನಮ್ಮ ಊರೊಳಗಾಗಿ 2 ವರ್ಷ ಇದು 2 ವರ್ಷ ಆಯ್ತು ಬಂದಾಗಿ. ಇದು ಇನ್ನೂ ತನಕ ಯಾರೂ ಕಣ್ಣು ತೆರೆದಿಲ್ಲ. ಇದಕ್ಕೆ ನೀರು ತುಂಬ್ಕೊಂಬರ್ಬೇಕಪ್ಪ ಅಂದ್ರೆ ನಾವು ಆಲ್ಮಟ್ಟಿ ಸರ್ಕಲ್ಗೆ ಹೋಗಿ ರಾಮಲಿಂಗೇಶ್ವರ ಗುಡಿ ಹತ್ರ ಆಲ್ಮಟ್ಟಿ ಸರ್ಕಲ್ದಾಗ ಐತಿ ಫಿಲ್ಟ್ರ್ ನೀರು. ಅಲ್ಲಿ ಹೋಗಿ ತುಂಬ್ಕೊಂಬರ್ಬೇಕು. ಅರಳದಿನ್ನಿ ಊರ್ಲಿಂದ ಹೋಗಿ ಹೊಳೆ ಬರ್ಬೇಕಂದ್ರೆ 6 ಕಿಲೋಮೀಟ್ರ್ ಆಗುತ್ತೆ ರನ್ನಿಂಗ್. ಅದು ಊರಂದು ಬಿಟ್ಟು ಮತ್ತು ಅಲ್ಲಿ ಹೋಗಿ ತುಂಬ್ಕೊಂಬರ್ಬೇಕಪ್ಪ ಅಂತಂದ್ರೆ ನಮ್ಗೆ ಅರಳದಿನ್ನಿಯವ್ರಿಗೆ ಏನೂ ಸೌಲಭ್ಯನೇ ಇಲ್ಲಿ. ಬಂದಾಗಿ 2 ವರ್ಷ ಆದ್ರಿ ಫಿಲ್ಟರ್ ಬಂದಾಗಿ. 2 ವರ್ಷದಿಂದ ನಾವು ಸರ್ಕಲ್ಗೆ ಹೋಗೋದು, ತುಂಬ್ಕೊಂಬರೋದು, ನೀರು ತುಂಬ್ಕೊಂಬರೈತೆ. ಮತ್ತು ನಮ್ಮ ಊರೊಳಗೆ ಈಗ ಹೊಸ ನೀರು ಬಂದೈತಿ. ಅದೇ ನೀರು ಡೈರೆಕ್ಟಾಗಿ ಬಿಡ್ತಾರೆ. ಈಗ ಹುಡುಗರಿಗೆ ಆ ಟಾಕಿ ತೊಳೆಯಂಗಿಲ್ಲ ಮತ್ತು ಏನೂ ಇಲ್ಲ. ಮತ್ತು ಮಲೇರಿ ಇವು ಎಲ್ಲ ಬರಾಗ್ತಾವೆ. ಮಲೇರಿಯಾ ಆಫೀಸರ್ ಅಧಿಕಾರಿಗಳು ಬಂದು ನಮ್ಮ ಊರೊಳಗೆ ಏನೂ ಟೆಸ್ಟಿಂಗ್ ಮಾಡಿಲ್ಲ. ಅಂದ್ರೆ ಯಾವುದೇ ಅಧಿಕಾರಿ ಬಂದಂಗಿಲ್ಲ ರೀ? ಯಾವ ಅಧಿಕಾರಿ ಬಂದಿಲ್ಲ ರೀ ಇನ್ನೂ ತನಕ. ಅದು ಪೈಪ್ ಹೊಡೋದು ಮತ್ತು ಲೇಡೀಸ್ ಟಾಯ್ಲೆಟ್ ಇದ್ರಾಗ ಹೋಗಿ 2 ಮಿಕ್ಸಿಂಗ್ ಆಗಿ